ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರೈತಾಪಿ ವರ್ಗಕ್ಕೆ ಅತ್ಯಂತ ಪ್ರಮುಖವಾದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಶ್ರೇಷ್ಠ ಸೇವೆ ಸಲ್ಲಿಸಿದ ಕಾರ್ಯನಿರ್ವಾಹಕ ಅಭಿಯಂತರ ಶ್ರೀ ಬಿಎಂ ಗುರುಬಸವರಾಜಯ್ಯ ಅವರು ಇಂದು 31/1/2026 ತಮ್ಮ ಸುದೀರ್ಘ ಸರ್ಕಾರಿ ಎಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ 27/1/1966 ಜನಿಸಿದ ಶ್ರೀ ಗುರುಬಸವರಾಜಯ್ಯ ಅವರು ಕಂಪ್ಲಿಯ ಸರ್ಕಾರಿ ಶಾಮಿಯಾ ಚಂದ್ ಜೂನಿಯರ್ ಕಾಲೇಜಿನಲ್ಲಿ ಮೆಟ್ರಿಕ್, ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಪಿಯುಸಿ ಹಾಗೂ ತುಮಕೂರಿನ ಶ್ರೀ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಪದವಿ ಪಡೆದಿದ್ದಾರೆ. ಎಂಜಿನಿಯರಿಂಗ್ ಪದವಿಯ ನಂತರ ಹೊಸಪೇಟೆಯ ಟಿಎಂಎ ಪಾಲಿಟೆಕ್ನಿಕ್ ಅಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು 1994ರಲ್ಲಿ ಕರ್ನಾಟಕ ಸರ್ಕಾರಿ ಎಂಜಿನಿಯರಿಂಗ್ ಸೇವೆಗೆ ಆಯ್ಕೆಯಾಗಿ ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸಿದರು. ನಂತರ ರಾಮಪುರ ಏತ ನೀರಾವರಿ ಯೋಜನೆ, ರಾಮನಗರ ಲೋಕೋಪಯೋಗಿ ಇಲಾಖೆ, ನಾರಾಯಣಪುರ ಪುನರ್ವಸತಿ ಯೋಜನೆ, ಚಿತ್ರದುರ್ಗ ಸಣ್ಣ ನೀರಾವರಿ ಉಪವಿಭಾಗದಲ್ಲಿ ಸೇವೆ ಸಲ್ಲಿಸಿ 2022ರಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಪದೋನ್ನತಿ ಹೊಂದಿದ್ರು. ಬಳಿಕ ಬೆಳಗಾವಿ ವಿಭಾಗದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು. ಅವರ ಸೇವಾ ಅವಧಿಯಲ್ಲಿ ಬೆಳಗಾವಿ ವಿಭಾಗದಲ್ಲಿ ಅನೇಕ ರೈತ ಸ್ನೇಹಿ ಸಣ್ಣ ನೀರಾವರಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರೈತ ಸಮುದಾಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನೇರ ದೃಷ್ಟಿಯ ಪ್ರಾಮಾಣಿಕ ಹಾಗೂ ದಿಟ್ಟ ವ್ಯಕ್ತಿತ್ವದ ಇವರು ಹಿರಿಯ ಅಧಿಕಾರಿಗಳ ವಿಶ್ವಾಸಕ್ಕೂ ಕಿರಿಯ ಸಿಬ್ಬಂದಿಗಳ ಮೆಚ್ಚುಗೆಗೂ ಪಾತ್ರರಾಗಿದ್ದರು. ಟೆನ್ನಿಸ್ ಆಟದ ಅಭಿಮಾನಿಯಾಗಿರುವ ಶ್ರೀ ಗುರುಬಸವರಾಜಯ್ಯ ಅವರು ಸಾರ್ವಜನಿಕ ವಲಯ, ಜನಪ್ರತಿನಿಧಿಗಳು ಹಾಗೂ ಪತ್ರಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ರು. ಇವರ ಹಿರಿಯ ಪುತ್ರ ಕೊಟ್ರೇಶ್ ಅವರು 2014ರಲ್ಲಿ ಕೆಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪ್ರಸ್ತುತ ವಿಜಯಪುರ ಕೇಂದ್ರ ಕಾರಾಗೃಹದ ಜೈಲು ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶೇಷವಾಗಿ ಇವರು ಪ್ರಸ್ತುತ ಒಂದ್ ರೀತಿ ಬೆಳಗಾವಿ ವಿಭಾಗದ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾವ್ರೆ. ಇದೇ ತಿಂಗಳು 30ನೇ ತಾರೀಕು ರಿಟೈರ್ಡ್ ಆಗ್ತಾವ್ರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ತಮ್ಮ ಸುದೀರ್ಘ ಸೇವೆಯಿಂದ ಒಂದ್ ರೀತಿ ಇದೇ 31ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದೀರಾ. ತಮ್ಮ ಸೇವಾವಧಿ ಬಗ್ಗೆ ತಮ್ಮ ಹೇಳಿ ಸರ್. ಸೊ ಅಭಿಪ್ರಾಯ, ನಾನು ಗುರುಬಸವರಾಜಯ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತೇಳಿ ಸುಮಾರು 32 ವರ್ಷಗಳ ಸೇವೆ ಸಲ್ಲಿಸಿ ಇದೇ ತಿಂಗಳು ಜನವರಿ 31 ನಿವೃತ್ತಿ ಆಗ್ತಾ ಇದ್ದೀನಿ. 94ರಲ್ಲಿ ನಾನು ಸಹಾಯಕ ಇಂಜಿನಿಯರ್ಗೆ ಸೇವೆ ಸೇರಿ 2019ರಲ್ಲಿ AWE ಆಗಿ ಪ್ರಮೋಷನ್ ಆಗಿ ಸಣ್ಣ ನೀರಾವರಿ ಇಲಾಖೆ ಚಿತ್ರದುರ್ಗ ಬಂದೆ. ಸಹಾಯಕ ಅಭಿಯಂತರರಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ಕೃಷ್ಣಾ ಭಾಗ್ಯದಲ್ಲಿ ಹಾಗೂ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ರಾಮನಗರದಲ್ಲಿ 10 ವರ್ಷ, AWE ಆಗಿ ಚಿತ್ರದುರ್ಗದಲ್ಲಿ 3 ವರ್ಷ, ಸಣ್ಣ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ 22ರಿಂದ ಇಲ್ಲಿಯವರೆಗೆ ಸುಮಾರು 3.5 ವರ್ಷಗಳ ನಾನು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬೆಳಗಾವಿ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಇದು ಬೆಳಗಾವಿ ವಿಭಾಗದ ವಿಷಯವಾಗಿ ಹೇಳಬೇಕಂದ್ರೆ ಇದು ದೊಡ್ಡ ಜಿಲ್ಲೆ. ಇಲ್ಲಿ ಬೃಹತ್ ಪ್ರಮಾಣದ ಕೆಲಸಗಳನ್ನು ಮಾಡಲಾಗುತ್ತದೆ ಸಣ್ಣ ನೀರಾವರಿ ಇಲಾಖೆಯಿಂದ. ಮುಖ್ಯವಾಗಿ ಹಲವಾರು ಕಾಮಗಾರಿಗಳನ್ನು 3.5 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಿರುತ್ತೇನೆ. ಮುಖ್ಯವಾಗಿ ಹುಕ್ಕೇರಿ ತಾಲೂಕಿನ 19 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ನನ್ನ ಕಾರ್ಯಾವಧಿಯಲ್ಲೇನೆ ಕಾರ್ಯಾದೇಶ ನೀಡಿ ಅದು ಕಂಪ್ಲೀಟ್ ಮಾಡಿ ನೀರು ಕೊಟ್ಟಿದ್ದೀವಿ. ಆಮೇಲೆ 32 ಕೋಟಿಯ ಕಟಕ್ಬಾವಿ ಯೋಜನೆ, ಕಟಕ್ಬಾವಿ ಏತ ನೀರಾವರಿ ಯೋಜನೆ, ಅದನ್ನು ನಮ್ಮ ಕೈ ಮೇಲೆ ಕಾರ್ಯಾದೇಶ ಆಗಿ ಅದಕ್ಕೂ ನೀರು ಹರಿಸಿ ಕಮಿಷನಿಂಗ್ ಆಯಿತು. ಹುಕ್ಕೇರಿದೂ ಕಮಿಷನಿಂಗ್ ಆಯಿತು, ಕಟಕ್ಬಾವಿದು ಕಮಿಷನಿಂಗ್ ಆಯಿತು. ಆಮೇಲೆ ಜುಂಜುರವಾಡ ಸ್ಟೇಜ್ 1 ಅಂಡ್ ಸ್ಟೇಜ್ 2 2 ಹಂತದಲ್ಲಿ ನೀರು ಎತ್ತಲಾಗುತ್ತದೆ ಕೃಷ್ಣಾ ನದಿಯಿಂದ. ಅದು ಸಹ ಎರಡನ್ನೂ ನಮ್ಮ ಅವಧಿಯಲ್ಲೇ ಕಾರ್ಯಾದೇಶ ನೀಡಿ ನಮ್ಮ ಅವಧಿಯಲ್ಲೇ ಇತ್ತೀಚೆಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರು 24ರಂದು ಇದೇ ಜನವರಿ 24ರಂದು ಬಂದು ಅವ್ರ ಕೈ ಮೇಲೇ ಉದ್ಘಾಟನೆ ಮಾಡಿದರು. ನೀರು ನೋಡಿ ಸಚಿವರು ಬಹಳ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ಈ ಹುಕ್ಕೇರಿದು ಏತ ನೀರಾವರಿ ನೋಡಿದರು, 19 ಕೆರೆದು ನೋಡಿದರು, ಇದನ್ನು ನೋಡಿದರು. ನೀರು ಹಂಗೆ ಡೆಲಿವರಿ ಚೇಂಬರ್ಲಿ ಜಾಕ್ವೆಲ್ಲು ಪರಿಶೀಲಿಸಿದರು. ಮತ್ತು ಡೆಲಿವರಿ ಚೇಂಬರ್ಲಿ ಕೂಡ ಕೆರೆ ತುಂಬಿದ ಕೆರೆಗಳನ್ನು ನೋಡಿ ಸಚಿವರು ತುಂಬ ಸಂತೋಷಪಟ್ಟರು. ನಮ್ಮ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. AWE ಎಲ್ಲ ಇವನ್ ನಮ್ಮ ಸಣ್ಣ ನೀರಾವರಿ ಕಾರ್ಯವೈಖರಿಯನ್ನು ಇವನ್ ನಮ್ಮ ಸೆಕ್ರೆಟರಿಯನ್ನು ಒಳಗೊಂಡು ಸೆಕ್ರೆಟರಿ, ಚೀಫ್ ಇಂಜಿನಿಯರು ಮತ್ತು ಅಧೀಕ್ಷಕ ಮತ್ತು ಇಂಜಿನಿಯರು
ಹಾಗೂ AWE ಹಾಗೂ ಎಲ್ಲ ಸಹಾಯಕ ಅಭಿಯಂತರರು ನಮ್ಮನ್ನು ಸಹ ಹೊಗಳಿದರು. ಅಂದರೆ ಎಲ್ಲ ಕಾರ್ಯ ಒಳ್ಳೆ ಕೆಲಸ ಮಾಡಿದಿರಿ ಅಂತೇಳಿ ಪ್ರಶಂಸೆನೇ ವ್ಯಕ್ತಪಡಿಸಿದರು. ಈಗ ನಮಗೆ ಅದೇ ತೃಪ್ತಿ, ನಮ್ಮ ಕೆಲಸ ಮಾಡಿದ್ದಲ್ಲಿ ನಮ್ಮ ಕೈ ಮೇಲೇ ವರ್ಕ್ ಆರ್ಡರ್ ಆಗಿ ಹೀಗೆ ಹಲವಾರು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಮಾಡಿದ್ದೀವಿ, ಕೆರೆಗಳು ಡೆವಲಪ್ ಮಾಡಿದ್ದೀವಿ. ಆಮೇಲೆ SCP TSP ಬೋರ್ವೆಲ್ ಈ ವರ್ಷ ಭಾಳ ಬಂದಿದ್ದು, ಎಲ್ಲ ಕೆಲಸನೂ ಮಾಡಿದ್ದೀವಿ. ನಮ್ಮ ವಿಭಾಗವು ಇಡೀ ಉತ್ತರ ಕರ್ನಾಟಕದಲ್ಲೇ ಪ್ರಥಮ ವಿಭಾಗವೆಂದು ಹೇಳಲು ನನಗೆ ಸಂತೋಷವಾಗುತ್ತದೆ. ಎಲ್ಲ ವಿಷಯದಲ್ಲಿ ಪ್ರೋಗ್ರೆಸ್ ಇರ್ಬೋದು, ಎಲ್ಲ ವಿಷಯದಲ್ಲಿ ನಮ್ಮ ವಿಭಾಗವು ಪ್ರಥಮ ಸ್ಥಾನದಲ್ಲಿರುತ್ತದೆ. ಇದು ನಮ್ಮ ಬೆಳಗಾವಿ ಬಗ್ಗೆ ನನಗೆ ಹೆಮ್ಮೆ ಇದೆ. ಪ್ರಥಮ ಸ್ಥಾನಕ್ಕೆ ಬರಲು ಕಾರಣ ನಮ್ಮ ಸಿಬ್ಬಂದಿ, ತಾಂತ್ರಿಕ ಸಿಬ್ಬಂದಿ ಹಾಗೂ ಎಲ್ಲ ನಮ್ಮ AWEs ಎಲ್ಲರೂ ಸಹಾಯಕ ಅಭಿಯಂತರರು ಎಲ್ಲರ ಸಹಾಯದಿಂದನೇ ನಾವು ಈ ಹಂತಕ್ಕೆ ಬಂದಿದ್ದೀವಿ. ಸೊ ನಿವೃತ್ತಿ ಆಗ್ತಾ ಇದ್ದೀನಿ, ನಾನು ಸಂತೋಷದಿಂದನೇ ನಿವೃತ್ತಿ ಆಗ್ತಾ ಇದ್ದೀನಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಒಂದು ಸೇವಾವಧಿಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳಿರ್ಬೋದು, ಮತ್ತು ಸಾಕಷ್ಟು ಅಭಿಯಂತರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಾಕಷ್ಟು ನಿಮ್ಮ ಕುಟುಂಬದವರು ಸಾಕಷ್ಟು ನಿಮ್ಮ ಕೆಲಸಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆಲ್ಲ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಚೆನ್ನಾಗಿದ್ದಾರೆ. ಆಮೇಲೆ ಕೆಲಸ ಮಾಡೋ ಅಧಿಕಾರಿಗಳಿಗೆ ಉತ್ತೇಜನ ಕೊಡ್ತಾರೆ. ಎಲ್ಲ ಶಾಸಕರೊಡನೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೇನೆ ನಾನು. ಹಾಗೂ ಎಲ್ಲ ಶಾಸಕರು ಸಾಕಷ್ಟು ಅನುದಾನವನ್ನು ಸಣ್ಣ ನೀರಾವರಿ ಇಲಾಖೆಗೆ, ಬೆಳಗಾವಿ ವಿಭಾಗಕ್ಕೆ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದ ಶಾಸಕರು ಚೆನ್ನಾಗಿದ್ದಾರೆ. ಇಲ್ಲಿ ಬೆಳಗಾವಿ ವಿಭಾಗ ಹೇಳ್ಬೇಕಂದ್ರೆ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು, ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳಿಗೆ ಉತ್ತೇಜನವನ್ನು ಕೊಟ್ಟು ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ರು ಬಿಡುವುದಿಲ್ಲ. ಈ ತರಹದ ವ್ಯವಸ್ಥೆ ಇದೆ ಬೆಳಗಾವಿಯಲ್ಲಿ. ಅದು ನಮ್ಮ ರಾಜಕೀಯ ಕ್ಷೇತ್ರ, ನಮ್ಮ ಎಲ್ಲರೂ ನಮಗೆ ಇಲ್ಲಿ ತನಕನೂ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲ ಶಾಸಕರು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ಸೇವಾವಧಿಯಲ್ಲಿ ಸಾಕಷ್ಟು ಜನ ಒಂದು ರೀತಿ ಇದು ಬಂದೋಗಿದ್ದಾರೆ, ಇಂಜಿನಿಯರ್ಸ್ಗಳು ಬಂದೋಗಿದ್ದಾರೆ. ವಿಶೇಷವಾಗಿ ನೀವು ಈಗ ಹಿರಿಯ ತಲೆಮಾರು ಸರ್, ಸಾಕಷ್ಟು ಜನ ಕಿರಿಯ ಅಭಿಯಂತರಗಳು ಬರ್ತಾರೆ, ಯುವ ಅಭಿಯಂತರಗಳು. ಅವ್ರಿಗೆಲ್ಲ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ನಾವು ಏನು ಹೇಳ್ತೀನಿ ಅಂದರೆ, ನಮ್ಮ ಇನ್ಕ್ಲೂಡಿಂಗ್ ನನ್ನ ಕೆಳಗೆ ಬರ್ತಕ್ಕಂಥ AWEಗಳಾಗಲಿ, ಸಹಾಯಕ ಅಭಿಯಂತರಿಗೆ ನಮ್ಮದು ಒಂದೇ ಥಿಯರಿ ಇಟ್ಕೋಬೇಕು. ನಾವು ಏನು ಕೆಲಸ ಅಂದರೆ, ಯಾವುದೇ ಆಗಲಿ ಎಸ್ಟಿಮೇಟ್ ಅಂದಾಜು ಪಟ್ಟಿ ತಯಾರಿಸೋದಿರ್ಬೋದು, ಸರ್ವೆ ಕೆಲಸ ಇರ್ಬೋದು, ಕಾಮಗಾರಿ ನಿರ್ವಹಣೆ ಇರ್ಬೋದು, ಕಾಮಗಾರಿ ಕನ್ಸ್ಟ್ರಕ್ಷನ್ ಟೈಮಲ್ಲಾಗಲಿ, ಕಂಪ್ಲೀಷನ್ ಟೈಮಲ್ಲಾಗಲಿ ನಿಗದಿತ ಅವಧಿಯೊಳಗೆ ಮುಗಿಸ್ಬೇಕು. ಟೈಮ್ಲಿ ಆ್ಯಕ್ಷನ್, ವಿ ಶುಡ್ ನಾಟ್ ಡಿಲೇ ಎನಿವೇರ್. ನಮ್ಮ ಕೈ ಮೇಲೆ ಎಸ್ಟಿಮೇಟ್ ಮಾಡಿ ನಾವೇ ಕೆಲಸ ಮಾಡಿ ಎದುರಿಗೆ ನಿಂತು ಕೆಲಸ ಮಾಡಬೇಕು. ಪ್ರೋಗ್ರೆಸ್ ಇಂಪಾರ್ಟೆಂಟು. ಅದು ಗುತ್ತಿಗೆದಾರರಿಗೆ ನಾವು ಅದು ಮೋಟಿವೇಶನ್ ಕೊಡಬೇಕು. ವರ್ಕ್ ಮುಗಿಸ್ರಿ, ನಾವಿರ್ತೀವಿ ನಿಮ್ಮಿಂದೆ ಅಂತೇಳಿ. ವರ್ಕ್ ಮಾಡಿ, ನಾವಿರ್ತೀವಿ, ಪ್ರತಿಯೊಂದಕ್ಕೂ ನಾವಿರ್ತೀವಿ, ಅಪ್ರೂವಲ್ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಇಮಿಡಿಯೇಟಾಗಿ ಕೆಲಸ ಮಾಡಿ. ಗುತ್ತಿಗೆದಾರರಿಗೆ ಉತ್ತೇಜನ ಕೊಟ್ಟು ಅವರನ್ನು ಹುರಿದುಂಬಿಸಿ ನಿಗದಿತೆಯನ್ನು ಟೆಂಡರ್ ಕಾಲಾವಧಿಯೊಳಗೆ ನಿಗದಿತವಾಗಿ ಮುಗಿಸುವುದು ನಮ್ಮ ಗುರಿಯನ್ನು ಇಟ್ಕೋಬೇಕು. ಈಗ ಸಣ್ಣ ಇಲಾಖೆ ಮೊದಲು ಗೊತ್ತೇ ಇರಲಿಲ್ಲ, ವಿಶೇಷವಾಗಿ ಈಗ ಸಾಕಷ್ಟು ಸುಧಾರಣೆ ಆಗಿದೆ. ಇವಾಗ ಸಣ್ಣ ನೀರಾವರಿಗೆ ಇತ್ತೀಚೆಗೆ ಸುಮಾರು ಒಂದು 5-6 ವರ್ಷ ಅಂತ ಹೇಳ್ಬೋದು. ಬೇಡ 7-8 ವರ್ಷನೇ ಅಂದ್ರೆ 10 ವರ್ಷ ಅನ್ಕೊಡ್ರಿ. 10 ವರ್ಷದಿಂದ ಸಣ್ಣ ನೀರಾವರಿಗೆ ಈ ಇಲಾಖೆ ಇದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿರಲಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಈಗ 10 ವರ್ಷದಿಂದ ಈಚೆಗೆ ಸಣ್ಣ ನೀರಾವರಿಯಲ್ಲಿ ಬೃಹತ್ ಏತ ನೀರಾವರಿ ಕಾಮಗಾರಿಗಳು, ಬೃಹತ್ ಪ್ರಮಾಣದ ಏತ ನೀರಾವರಿಗಳು, ಆಮೇಲೆ ಬೃಹತ್ ಪ್ರಮಾಣದ ಕೆರೆ ನಿರ್ಮಾಣ, ಆಮೇಲೆ ಬೃಹತ್ ಪ್ರಮಾಣದ ಬ್ರಿಡ್ಜ್ ಕಮ್ ಬಾಂದರ್ಗಳನ್ನು ನಿರ್ಮಿಸಲು ಸಾಕಷ್ಟು ಅನುದಾನ ಸರ್ಕಾರ ನೀಡಿದೆ. ಇತ್ತೀಚೆಗೆ ಈ ಸರ್ಕಾರವು ಸಣ್ಣ ನೀರಾವರಿ ಇಲಾಖೆಯನ್ನು ಸ್ವತಂತ್ರ ಇಲಾಖೆಯನ್ನು ಮಾಡಿದ್ದಾರೆ ಈ ವರ್ಷ. ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿ, ಮೊದಲು ಬೃಹತ್ ಇಲಾಖೆಯಲ್ಲೇ ಇತ್ತು ಸಣ್ಣ ನೀರಾವರಿ ಇಲಾಖೆ. ಈಗ ಸಣ್ಣ ನೀರಾವರಿ ಇಲಾಖೆ C&R ರೂಲ್ಸ್ ಆಗಿ ಸಪರೇಟ್ ಆಗಿಬಿಟ್ಟಿದೆ. ಈಗ C&R ರೂಲ್ಸು ಫೈನಲ್ ಆಗಿಬಿಟ್ಟಿದೆ. ಈಗ ಇನ್ಮೇಲೆ ಸಣ್ಣ ನೀರಾವರಿ ಇಲಾಖೆಯಿಂದನೇ ಎಲ್ಲ ಅಭಿಯಂತರರನ್ನು ಅಪಾಯಿಂಟ್ ಮಾಡ್ಕೊತಾರೆ. ಎಲ್ಲರನ್ನೂ ಅಪಾಯಿಂಟ್ ಮಾಡ್ಕೊತಾರೆ ಈಗ.
ಈಗ ನೆಕ್ಸ್ಟ್ ಕಾಲ್ಫರ್ ಮಾಡ್ತಾರೆ. ಈಗ ಎಲ್ಲ ಸಿಬ್ಬಂದಿಯವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸಣ್ಣ ನೀರಾವರಿ ಇಲಾಖೆಗೆ ಇತ್ತೀಚೆಗೆ ಉತ್ತಮ ಕಾರ್ಯನಿರ್ವಹಿಸಿದೆ. ಒಟ್ಟಾರೆ ಕೊನೆ ಪ್ರಶ್ನೆ, ಸಾಕಷ್ಟು ಜನ ನಿಮಗೆ ಸಹಕಾರ ಕೊಟ್ಟಿದ್ದಾರೆ, ಹೆಲ್ಪ್ಫುಲ್ ಮಾಡಿದ್ದಾರೆ. ನಿಮ್ಮ ಒಂದು ಸುದೀರ್ಘ ಸೇವಾವಧಿ 1994ರಿಂದ ವಿಶೇಷವಾಗಿ ನಾರಾಯಣಪುರದಿಂದ ತಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಒಂದು ರೀತಿ ಸವಾಲುಗಳು ನೋಡಿದ್ದೀರಾ, ಸಂತೋಷದ ವಿಷಯಗಳು ನೋಡಿದ್ದೀರಾ. ಎಲ್ಲರಿಗೂ ಸಹ ಏನು ಹೇಳ್ಕೊಡ್ತೀರಾ ಕೊನೆಯದಾಗಿ? ಈಗ ನನ್ನ 32 ವರ್ಷದ ಸುದೀರ್ಘ ಸೇವೆಯಲ್ಲಿ ಎಲ್ಲ ನನ್ನ ಸಹಪಾಠಿಗಳಾಗಲಿ, ಅಧಿಕಾರಿ ಮಿತ್ರರಾಗಲಿ, ಹಿರಿಯ ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ಸಚಿವರಾಗಲಿ ಎಲ್ಲರ ಸಹಕಾರದಿಂದ ಉತ್ತಮ ಕಾರ್ಯನಿರ್ವಹಿಸಿದ್ದೇನೆ. ನಾನು ಏನು ಕಾರ್ಯನಿರ್ವಹಿಸಿದ್ದೇನೆ ಆ ಕಾರ್ಯನಿರ್ವಹಿಸಿದ ಪೂರ್ಣಗೊಳಿಸಿದ ಸಂತೃಪ್ತಿ ನನಗಿದೆ. ನನಗೆ ಇನ್ನೂ ಸಂತೃಪ್ತಿ ಆಗಿದ್ದಂದರೆ ನಾನು PWDಲಿನೂ 10 ವರ್ಷ ಕೆಲಸ ಮಾಡಿದ್ದೀನಿ. ಒಟ್ಟು 10 ವರ್ಷ, ಇನ್ನು 22 ವರ್ಷ 7 ವರ್ಷ ಸಣ್ಣ ನೀರಾವರಿ ಇಲಾಖೆ, ಇನ್ನು 15 ವರ್ಷ ಬೃಹತ್ ನೀರಾವರಿ ಇಲಾಖೆ. ನನಗೆ ನೀರಾವರಿ ಇಲಾಖೆಯಲ್ಲಿನ ಸೇವೆ ಆತ್ಮತೃಪ್ತಿಯನ್ನು ತಂದಿರುತ್ತದೆ. ಏಕೆಂದರೆ ರೈತರಿಗೆ ನೀರು ಕೊಟ್ಟರೆ, ರೈತರ ಖುಷಿ ಇದ್ದರೆ, ರೈತರಿಗೆ ನೀರು ಕೊಟ್ಟರೆ ಆ ನೀರು ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ಬೃಹತ್ ನೀರಾವರಿ ಇಲಾಖೆ ಆಗಿರ್ಬೋದು, ಸಣ್ಣ ನೀರಾವರಿ ಇಲಾಖೆ ಆಗಬಾರ್ದು. ನಾವು ಯಾವಾಗ ರೈತರ ಜಮೀನಿಗೆ ನೀರು ಕೊಟ್ಟು ಕೆರೆಗಳಿಗೆ ನೀರು ತುಂಬಿಸಿದಾಗ ರೈತರಲ್ಲಿನ ಹರ್ಷದ ಮಂದಹಾಸ ನನಗೆ ಸಂತೋಷ ತಂದಿದೆ. ಎಲ್ಲರಿಗೂ ಕೃತಜ್ಞತೆ ಹೇಳಕ್ ಬರ್ತದೆ. ಹಿರಿಯ ಅಧಿಕಾರಿಗಳಿಗೂ, ಎಲ್ಲರಿಗೂ, ಸಾರ್ವಜನಿಕರಿಗೂ ನನಗೆ ಇಲ್ಲಿ ತನಕ ಯಶಸ್ವಿಯಾಗಿ ನನ್ನ ಸೇವೆಯನ್ನು ಪೂರ್ಣಗೊಳಿಸಲು ಎಲ್ಲರೂ ಸಹಕಾರ ನೀಡಿದ ಹಿರಿಯ ಅಧಿಕಾರಿಗಳು, ಎಲ್ಲ ಇಂಜಿನಿಯರ್ಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಶಾಸಕರಿಗೂ ಧನ್ಯವಾದಗಳು. ಸಂತೋಷ. ಸಣ್ಣ ನೀರಾವರಿ ಇಲಾಖೆಗೆ ಅಮೂಲ್ಯ ಸೇವೆ ಸಲ್ಲಿಸಿದ ಶ್ರೀ BM ಗುರುಬಸವರಾಜಯ್ಯ ಅವರ ನಿವೃತ್ತ ಜೀವನ ಸುಖಕರವಾಗಲಿ ಅಂತ ಸಹೋದ್ಯೋಗಿಗಳು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.